ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಮನೆ ಮಾಡಿದ್ದು ಇದೀಗ ಜಯದೇವ ಆಸ್ಪತ್ರೆಗೆ ಎಲ್ಲರೂ ಕೂಡ ದೌಡಾಯಿಸ್ತಾ ಇದ್ದಾರೆ. ಯುವಕ ಯುವತಿಯರಲ್ಲಂತೂ ಹೆಚ್ಚಿನ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಈಗ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇರೋರು ಯುವಕ ಯುವತಿಯರೇ. ಸೊ ಹೀಗಾಗಿ ಜಯದೇವ ಆಸ್ಪತ್ರೆಗೆ ಚೆಕಪ್ಗಾಗಿ ಆಗಮನಿಸ್ತಾ ಇದ್ದಾರೆ. ಎದೆ ನೋವಿನಿಂದ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ. ಯುವಕರು ಹೆಚ್ಚಾಗಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗುವ ಭಯ ಕೂಡ ಜನರಲ್ಲಿ ಮೂಡಿದೆ. ಅಂದರೆ ಕೊರೋನಾ ಸಂದರ್ಭದಲ್ಲಿ ನಾವೇನು ಕೋವಿಶೀಲ್ಡ್ ಹಾಗೆ ಕೋವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡ್ರಿ, ಸೊ ಇದರಿಂದಲೇ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇರೋದು ಅನ್ನೋ ಭಯ ಆತಂಕ ಈಗ ಜನರಲ್ಲಿ ಮೂಡಿರುವಂಥದ್ದು. ಇತ್ತ ಆರೋಗ್ಯ ಇಲಾಖೆಯಿಂದ ಈ ಬಗ್ಗೆ ತನಿಖೆ ಕೂಡ ಚುರುಕುಗೊಂಡಿದೆ. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಯುವಕ ಯುವತಿಯರಲ್ಲೇ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣವನ್ನ ಇಲ್ಲಿ ಆರೋಗ್ಯ ಇಲಾಖೆ ಕಂಡು ಹಿಡಿಬೇಕಾಗಿದೆ. ಆದರೆ ಜನರಲ್ಲಿ ಈಗಾಗಲೇ ಭಯ ಕೂಡ ಶುರುವಾಗಿದ್ದು ಜಯದೇವ ಆಸ್ಪತ್ರೆಗೆ ಎಲ್ಲರೂ ಕೂಡ ದೌಡಾಯಿಸ್ತಾ ಇದ್ದಾರೆ, ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಇತ್ತ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ, ಯಾಕೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಪ್ರೊಸೀಜರ್ ಏನಾದರೂ ಶುರು ಮಾಡಿದೆಯಾ? ಓವರ್ ಆಲ್ ಮಾಹಿತಿ. ಎಸ್ ಮಧು, ಅಂದ್ರೆ ಖ್ಯಾತ ವೈದ್ಯರ ಅಭಿಪ್ರಾಯದ ಪ್ರಕಾರ ಅಂದ್ರೆ ಲೈಫ್ ಸ್ಟೈಲ್ ಇಂದಾಗಿ ಈ ರೀತಿ ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಮತ್ತೊಂದ್ ಕಡೆ ಈಗಾಗ್ಲೇ ಏನು ಕೋವಿಡ್ ಬಂದ ನಂತರ ಕೋವಿಡ್ ವ್ಯಾಕ್ಸಿನ್ ಏನ್ ತೆಗೆದುಕೊಂಡಿದ್ದಾರೆ ಅದರಿಂದ ಕೂಡ ಹೃದಯಾಘಾತ ಆಗ್ತಾ ಇದೆ ಅಂತ ಕೆಲವರ ಅಭಿಪ್ರಾಯ ಇರುವಂತದ್ದು. ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಸ್ಟಡಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಜಯದೇವ್ನ ನಿರ್ದೇಶಕರು ಕೂಡ ತಿಳಿಸಿರುವಂತದ್ದು. ಪ್ರಮುಖವಾಗಿ ಸದ್ಯ ಈಗ ಹಾಸನದಲ್ಲಿ ಘಟನೆ ಬೆಳಕಿಗೆ ಬಂದ ನಂತರ ಬಹಳಷ್ಟು ಜನ ಅಂದ್ರೆ ತಮ್ಮ ಹೃದಯದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಚೆಕಪ್ ಮಾಡೋದಕ್ಕೆ ಖಾಸಗಿ ಆಸ್ಪತ್ರೆ ಆಗ್ಬಹುದು, ಪ್ರಮುಖವಾಗಿ ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ಜನ ಬರ್ತಾ ಇರುವಂತದ್ದು. ಸೊ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್, ಅದರಲ್ಲೂ ಕೂಡ 30-40 ವರ್ಷದ ಒಳಗಿನವರಲ್ಲೇ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋ ಕಾರಣಕ್ಕಾಗಿ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಚೆಕಪ್ ಮಾಡೋದಕ್ಕೆ ಈಗಾಗ್ಲೇ ಮುಗಿಬೀಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮೈಸೂರಲ್ಲಿ ಸುಮಾರು 200-300 ಜನ ತಪಾಸಣೆಗೆ ಹೋಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಪ್ರತಿದಿನ ಸಾಮಾನ್ಯವಾಗಿ ಜಯದೇವ್ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ 50 ಅಥವಾ 100 ಅಷ್ಟೇ ಮಂದಿ ಒಂದು ಚೆಕಪ್ ಮಾಡ್ತಾರೆ. ಆದ್ರೆ 1200 ಜನ ಒಂದೇ ದಿನ ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ 1700 ಹಾಗೇನೆ 1800 ಜನ ಜಯದೇವ್ಗೆ ಬಂದಿದ್ದಾರೆ. ಅದರಲ್ಲಿ ಕೂಡ ಎಮರ್ಜೆನ್ಸಿಯಲ್ಲಿ 200-300 ಜನ ಬರ್ತಾ ಇರುವಂತದ್ದು. ಯಾಕಂದ್ರೆ ಇಷ್ಟು ಜನ ಏಕಾಏಕಿ ಬಂದಾಗ ಎಲ್ಲರನ್ನೂ ಕೂಡ ಚಿಕಿತ್ಸೆಗೆ ಒಳಪಡಿಸಂದ್ರೆ ECG ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಅಂದ್ರೆ ಒಂದು ಮಿನಿಮಮ್ ಇಷ್ಟು ಜನ ಬಂದಾಗ ಒಂದು ದಿನ ಸಾಕಾಗಲ್ಲ. ಸದ್ಯ ಇದನ್ನ ಕೂಡ ಆಸ್ಪತ್ರೆಯವರು ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅಧ್ಯಯನದ ಪ್ರಕಾರ ಜೀವನ ಶೈಲಿಯಿಂದಾಗಿ ಹೆಚ್ಚಾಗಿ ಸಮಸ್ಯೆ ಕಾಣಿಸ್ತಾ ಇದೆ ಅನ್ನೋ ಮಾಹಿತಿ ಕೂಡ ಬಹಿರಂಗವಾಗಿರುವಂತದ್ದು. ಅಂದ್ರೆ ಸ್ಮೋಕಿಂಗ್ ಆಗಿರ್ಬೋದು, ಒತ್ತಡ ಜೀವನ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹೆಚ್ಚಿನ ಜನರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಇದರಿಂದಾಗಿ 30 ವರ್ಷದ ಯುವಕರಲ್ಲಿ ಬ್ಲಡ್ ಪ್ರೆಷರ್, ಒಬೆಸಿಟಿ ಕೂಡ ಹೆಚ್ಚಾಗಿರುವಂತದ್ದು. ಸೊ ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಉಂಟಾಗ್ತಿದೆ ಅನ್ನೋ ಮಾಹಿತಿ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ರೆಡ್ ಮೀಟ್ ಏನಿದೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಕೂಡ ವೈದ್ಯರ ಅಭಿಪ್ರಾಯ. ಜಂಕ್ ಫುಡ್ ಆಗಿರ್ಬೋದು, ಆಯಿಲ್ ಐಟಮ್ಸ್ ಆಗಿರ್ಬೋದು, ಸೊ ಅಂದ್ರೆ ಅತಿಯಾದ ನಿದ್ದೆ ಮಾಡದೇ ಇರುವಂತದ್ದು, ಅಂದ್ರೆ ದಿನಕ್ಕೆ 5-6 ಗಂಟೆ ಮಾತ್ರ ನಿದ್ದೆ ಮಾಡ್ತಾ ಇರುವಂತದ್ದು. ಸೊ ಇದೆಲ್ಲ ಕೂಡ ಹೃದಯಾಘಾತಕ್ಕೆ ಕಾರಣ ಅನ್ನೋದು ಕೂಡ ಖ್ಯಾತ ವೈದ್ಯರ ಅಭಿಪ್ರಾಯ ಆಗಿದೆ. ಅಷ್ಟು ಮಾತ್ರವಲ್ಲದೆ ಯುವಕ ಯುವತಿಯರು ಆದಷ್ಟು ತಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜಸ್ ಮಾಡ್ಕೋಬೇಕು. ಎಷ್ಟೇ ಕೆಲಸದ ಒತ್ತಡ ಇದ್ರು ಕೂಡ ಮ್ಯಾಕ್ಸಿಮಮ್ ದಿನಕ್ಕೆ 30 ನಿಮಿಷ ವಾಕಿಂಗ್, ಎಕ್ಸರ್ಸೈಸ್ ಮಾಡ್ಬೇಕು. ಅಷ್ಟು ಮಾತ್ರವಲ್ಲದೆ ದಿನಕ್ಕೆ 7-8 ಗಂಟೆ ನಿದ್ದೆ ಮಾಡ್ಬೇಕು. ಆದಷ್ಟು ನೀರು ಕುಡಿಬೇಕಂದ್ರೆ ನಮ್ಮ ಜನರೇಷನ್ ಇತ್ತೀಚಿನ ದಿನಗಳಲ್ಲಿ ಬ್ಯುಸಿ ಲೈಫ್ ಅನ್ನ ಫೇಸ್ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ಹೃದಯಾಘಾತ ಉಂಟಾಗ್ತಿದೆ ಅನ್ನೋದು ಕೂಡ ಮಾಹಿತಿ ಇರುವಂತದ್ದು. ಸದ್ಯ ನಿನ್ನೆ ಆರೋಗ್ಯ ಇಲಾಖೆ ಕೂಡ ಸಭೆ ಮಾಡಿದೆ. ಸಭೆ ಮಾಡಿ ಸಮಿತಿಯನ್ನ ಕೂಡ ರಚಿಸಿರುವಂತದ್ದು. ಆ ಸಮಿತಿ ಈಗಾಗಲೇ ಅಧ್ಯಯನ ಮಾಡ್ತಾ ಇದೆ. ಅಧ್ಯಯನದ ಪ್ರಕಾರ ಒಂದು ಕಡೆ ಜೀವನ ಶೈಲಿ ಅನ್ನೋ ರಿಪೋರ್ಟ್ ಕೂಡ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಕೋವಿಡ್ ವ್ಯಾಕ್ಸಿನ್ ಏನು 2-3 ರೀತಿಯಾದಂತಹ ವ್ಯಾಕ್ಸಿನ್ ಬಂದಿದೆ, ಅದನ್ನ ತೆಗೆದುಕೊಂಡ ನಂತರ ಹೃದಯಾಘಾತ ಆಗ್ತಾ ಇದೆ ಅನ್ನೋದು ಕೂಡ ಕೆಲ ವೈದ್ಯರ ಅಭಿಪ್ರಾಯ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ತನಿಖಾ ತಂಡ ಸಮಿತಿ ಏನಿದೆ ಅದು 12 ಜನ ಒಳಗೊಂಡಂತಹ ಸಮಿತಿ ಇರುವಂತದ್ದು. 10 ದಿನದ ಒಳಗಡೆ ರಿಪೋರ್ಟ್ ಅನ್ನ ಕೂಡ ಸಬ್ಮಿಟ್ ಮಾಡೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಇದ್ದಂತಹ ಜಯದೇವ್ನ ಡೈರೆಕ್ಟರ್ ಆಗಿರುವಂತಹ ಮಂಜುನಾಥ್ ಅವರು
ಮೋದಿ ಗಮನಕ್ಕೆ ಕೂಡ ಇದನ್ನ ತಂದಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ ಬಹಳಷ್ಟು ಹೃದಯಘಾತ ಉಂಟಾಗ್ತಾ ಇದೆ. ಅಂದ್ರೆ ಹಾಸನದಲ್ಲಿ 3 ವರ್ಷದಲ್ಲಿ ಬಹಳಷ್ಟು ಜನ, ಅಂದ್ರೆ 2023-24ನೇ ಸಾಲಿನಲ್ಲಿ 23 ಜನ ಮೃತಪಟ್ಟಿದ್ದಾರೆ. ಹಾಗೇನೆ 2024-25ನೇ ಸಾಲಿನಲ್ಲಿ 21 ಜನ ಮೃತಪಟ್ಟಿದ್ದಾರೆ. 2025-26ನೇ ಸಾಲಿನಲ್ಲಿ 16 ಜನ ಮೃತಪಟ್ಟಿರುವಂತದ್ದು. ಪ್ರಮುಖವಾಗಿ ಹಾಸನದ ಜಿಲ್ಲೆ ಏನೋ ಆಸ್ಪತ್ರೆ ಇದೆ, ಅಲ್ಲಿ ಕೂಡ ಸರಿಯಾದ ಸೂಕ್ತ ವ್ಯವಸ್ಥೆ ಇಲ್ಲ ಅನ್ನೋ ವಿಚಾರ ಕೂಡ ಈಗಾಗಲೇ ಬಹಿರಂಗವಾಗಿರುವಂತದ್ದು. ಇದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರೋಗ್ಯ ಇಲಾಖೆ ಪ್ರತಿ ಜಿಲ್ಲೆಗಳಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತದಂತಹ ಚಿಕಿತ್ಸೆಯ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ. ಪ್ರತಿಯೊಬ್ರು ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಯಾಕಂದ್ರೆ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆ ಬಂದಾಗ ಅದಕ್ಕೆ ಆದಂತಹ ದರ ನಿಗದಿ ಇರುತ್ತೆ. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.